ನಮಸ್ಕಾರ. ಹಬ್ಬ ಮುಗೀತು. ಕಷ್ಟಪಟ್ಟನೋ ಅಥವಾ ಬೇರೆಯವ್ರ ಒತ್ತಾಯಕ್ಕನೋ ಅಥವಾ ಇಷ್ಟಪಟ್ಟೇನೋ ಸ್ವೀಟ್ನ ಚೆನ್ನಾಗಿ ತಿಂದಿರ್ತೀವಿ. ದೇಹದಲ್ಲಿ ಶುಗರ್ ಅಂಶ ಜಾಸ್ತಿ ಆಗಿರುತ್ತೆ. ಈ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಕೇಳಿದಿರಲ್ಲ, ಅದೇ ರೀತಿ ಈ ಡಯಾಬಿಟಿಸ್ ಕಾಯಿಲೆ ಮುಟ್ಟದೇ ಇರೋ ದೇಹದ ಅಂಗಾಂಗನೇ ಇಲ್ಲ. ಈ ಡಯಾಬಿಟಿಸಿಂದ ಕಿಡ್ನಿಗೆ ಮತ್ತು ಮೂತ್ರಕ್ಕೆ ಯಾವ್ಯಾವ ರೀತಿ ತೊಂದರೆ ಆಗುತ್ತೆ, ಏನೇನು ಕಾಯಿಲೆಗಳು ಬರ್ಬೋದು ಅನ್ನೋದನ್ನು ತಿಳ್ಕೊಬೇಕಾ? ಹಾಗಾದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಯೂರಾಲಜಿಸ್ಟ್ ಮತ್ತು ಜನರಲ್ ಸರ್ಜನ್ ಡಾಕ್ಟರ್ ರೋಹಿತ್ ಹೆಗಡೆ, ಸಿರ್ಸಿ. ಡಯಾಬಿಟಿಸ್ಗೆ ಮಧುಮೇಹ ಅಂತ ಕನ್ನಡದಲ್ಲಿ ಕರೀತಾರೆ, ಹಾಗೂ ಆಡು ಭಾಷೆಯಲ್ಲಿ ಸಿಹಿ ಮೂತ್ರ ಅಂತಲೂ ಕರೀತಾರೆ. ಅಂದರೆ ಈ ಮೂತ್ರದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗೋಗೋದು. ಇನ್ಫ್ಯಾಕ್ಟ್ ಸುಶ್ರುತ ಇದನ್ನು ಕಂಡುಹಿಡಿದಾಗ ಆ ರೋಗಿಯ ಮೂತ್ರಕ್ಕೆ ಇರುವೆಗಳು ಬಂದು ಮುತ್ಕೊಂಡಿದ್ವಂತೆ. ಅದಕ್ಕೆ ಅದನ್ನು ಮಧುಮೇಹ ಅಂದರೆ ಸಿಹಿಯಾದ ಮೂತ್ರ ಅಂತಲೇ ಕರೆದ್ರು. ಸೊ ಯಾಕೆ ಹೀಗಾಗುತ್ತೆ? ಮೊದಲನೇದಾಗಿ ಕಿಡ್ನಿಯಿಂದ ಬರೋದಾದರೆ, ನಮ್ಮ ದೇಹದಲ್ಲಿ ರಕ್ತದಲ್ಲಿ ಯಾವಾಗ ಗ್ಲೂಕೋಸ್ ಅಂಶ ಅಥವಾ ಸಕ್ಕರೆ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೋ ಅದು ಕಿಡ್ನಿ ಗ್ಲಾಮರುಲಾರ್ ಫಿಲ್ಟ್ರೇಷನ್ ಅಂತ ಹೇಳ್ತೀವಿ, ಕಿಡ್ನಿಯ ಫಿಲ್ಟರ್ ಮಾಡೋ ಕೆಪಾಸಿಟಿನ ಕಡಿಮೆ ಮಾಡ್ತಾ ಹೋಗುತ್ತೆ. ಸೊ ಈ GFR ಫಿಲ್ಟರ್ನೇಷನ್ ಕಡಿಮೆ ಆಗ್ತಾ ಹೋದಂಗೆ ನಿಧಾನವಾಗಿ ಮೂತ್ರದಲ್ಲಿ ಸಕ್ಕರೆ ಅಂಶ ಹಾಗೂ ಪ್ರೋಟೀನ್ ಅಂಶ ಲೀಕ್ ಆಗ್ತಾ ಹೋಗುತ್ತೆ. ಇದನ್ನು ನಾವು ಪ್ರೋಟೀನ್ ಯೂರಿಯಾ ಅಥವಾ ಮತ್ತು ಗ್ಲೈಕೋಸೂರಿಯಾ ಅಂತಲೂ ಹೇಳ್ತೀವಿ. ಇದು ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೋ ಕಿಡ್ನಿಯ ಒಳಗಡೆ ಡ್ಯಾಮೇಜ್ಗಳು ಶುರುವಾಗಿ ಕಿಡ್ನಿ ನಿಧಾನವಾಗಿ CKD ಅಂದರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಮತ್ತು ಎಂಡ್ ಸ್ಟೇಜ್ ರೀನಲ್ ಡಿಸೀಸ್ ESRD ಅಂತ ಹೇಳ್ತೀವಿ. ಸೊ ಈ ಸ್ಟೇಜ್ಗೆ ಹೋಗ್ಬೋದು. ಈ ಸ್ಟೇಜ್ಗೆ ಹೋದಾಗ ಆ ರೋಗಿಯು ಡಯಾಲಿಸಿಸ್ ಅವಶ್ಯಕತೆ ಬೀಳುತ್ತೆ. ಹಾಗೆ ಮುಂದೆ ಅವರ ಜೀವನ ಶೈಲಿಯಲ್ಲಿ ತುಂಬ ಏರುಪೇರುಗಳಾಗ್ಬೋದು. ಇನ್ನು ಇನ್ಫೆಕ್ಷನ್ಗಳ ಬಗ್ಗೆ ಮಾತಾಡೋದಾದರೆ, ಎಷ್ಟೊಂದು ಜನಕ್ಕೆ ತಮಗೆ ಡಯಾಬಿಟಿಸ್ ಇದೆ ಅಂತ ಗೊತ್ತಾಗದೆ ರಾತ್ರಿ ಹೊತ್ತಲ್ಲಿ ಮೂತ್ರ ಜಾಸ್ತಿ ಹೋಗೋದ್ರಿಂದ ಮತ್ತು ಪದೇ ಪದೇ ಮೂತ್ರದ ಇನ್ಫೆಕ್ಷನ್ ಆಗೋದ್ರಿಂದ. ಯಾಕೆ ಮೂತ್ರದ ಇನ್ಫೆಕ್ಷನ್ ಆಗುತ್ತೆ? ಕಿಡ್ನಿಯಿಂದ ಹಿಡಿದು ಕೆಳಗಡೆ ಬ್ಲ್ಯಾಡರ್ ತನಕ ಇನ್ಫೆಕ್ಷನ್ ಆಗ್ಬೋದು. ಕಿಡ್ನಿಯಲ್ಲಿ ಆಗೋ ಇನ್ಫೆಕ್ಷನನ್ನು ನಾವು ಪೈಲೋನೆಫ್ರೈಟಿಸ್ ಅಂತ ಹೇಳ್ತೀವಿ. ಇದರಿಂದ ಕಿಡ್ನಿ ಮತ್ತು ಸುತ್ತಮುತ್ತಲಲ್ಲಿ ಕೀವಾಗ್ಬೋದು, ಜ್ವರ ಬರ್ಬೋದು, ನಡ್ಕ ಬರ್ಬೋದು, ಕಿಡ್ನಿ ಒಳಗಡೆ ರೀನಲ್ ಆಬ್ಸೆಸ್ ಅಂತ ಹೇಳ್ತೀವಿ, ಇದು ಆಗ್ಬೋದು. ಜೊತೆಯಲ್ಲಿ ಹಾಗೆ ಮೂತ್ರ ಹೇಗೆ ಕೆಳಗಡೆ ಬರುತ್ತೋ ಯುರೇಟ್ರಲ್ಲಿ ಇನ್ಫೆಕ್ಷನ್ ಆಗ್ಬೋದು. ಜೊತೆಯಲ್ಲಿ ಮೋಸ್ಟ್ ಕಾಮನ್ ಆಗಿ ಆಗುವಂಥ ಇನ್ಫೆಕ್ಷನ್ ಡಯಾಬಿಟಿಸಲ್ಲಿ ಮೂತ್ರಚೀಲದ್ದು ಬ್ಲ್ಯಾಡರ್ ಇನ್ಫೆಕ್ಷನ್ ಆರ್ ಸಿಸ್ಟೈಟಿಸ್ ಅಂತ ಹೇಳ್ತೀವಿ. ಇದು ಯಾಕೆ ಪದೇ ಪದೇ ಆಗುತ್ತೆ ಅಂತಂದರೆ, ಈ ಯೂರಿನಲ್ಲಿ ಹೊರಗೆ ಹೋಗ್ತಾ ಇರೋ ಗ್ಲೂಕೋಸ್ ಅಂಶ ಆ ಬ್ಯಾಕ್ಟೀರಿಯಾಗಳಿಗೆ ಆಹಾರವಾಗಿ ಕಂಡುಬರುತ್ತೆ. ಇದರಿಂದ ಬ್ಯಾಕ್ಟೀರಿಯಾಗಳು ಬೇಗ ಬೇಗ ಆ ಜಾಗದಲ್ಲಿ ಗ್ರೋತ್ ಆಗಿಬಿಟ್ಟು ಕಡಿಮೆ ಆಗದೇ ಇರೋವಂಥ ಇನ್ಫೆಕ್ಷನ್ಗಳು ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಸ್ವಲ್ಪ ನಿಮಗೆ ಮಾತ್ರೆಗಳು ತೊಗೊಂಡ್ರೆ ಕಡಿಮೆ ಆಯಿತು ಅಂತ ಅನಿಸಿದ್ರೂ ಪೂರ್ತಿಯಾಗಿ ಹೋಗಿರಲ್ಲ. ನೀವು ನೋಡಿರ್ತೀರ, 1 ತಿಂಗಳಲ್ಲಿ ಮತ್ತೆ ಮೂತ್ರ ಇನ್ಫೆಕ್ಷನ್ ಆಗೋದು ಅಥವಾ 6 ತಿಂಗಳಲ್ಲಿ 2ರಿಂದ 3 ಸಲ ಮೂತ್ರದ ಇನ್ಫೆಕ್ಷನ್ ಆಗೋದು ನಾವು ಈ ಡಯಾಬಿಟಿಸ್ ರೋಗಿಗಳಲ್ಲಿ ಕಂಡು ಬರ್ತೀವಿ. ಇನ್ನು ಮೂತ್ರದ ಚೀಲದ ಬಗ್ಗೆ ಮಾತಾಡೋದಾದರೆ, ಡಯಾಬಿಟಿಕ್ ಸಿಸ್ಟೋಪತಿ ಅಂತ ಹೇಳ್ತೀವಿ. ಅಂದರೆ ಈ ಯೂರಿನರಿ ಬ್ಲ್ಯಾಡರ್ನಲ್ಲಿ ಅದಕ್ಕೆ ಏನು ಮೂತ್ರವನ್ನು ಹಿಂಡಿ ಹೊರಗಡೆ ಹಾಕುವಂಥ ಶಕ್ತಿ ಇರುತ್ತೋ ಆ ಶಕ್ತಿ ಮೇನಾಗಿ ನರ್ವ್ಸಿಂದ ಬರ್ತಾ ಇರುತ್ತೆ. ಅತಿಯಾದ ಬ್ಲಡ್ ಶುಗರ್ಸಿಂದ ಈ ನರಗಳು ವೀಕ್ ಆಗಿಬಿಟ್ಟು ಆ ಮೂತ್ರಚೀಲದ ಬ್ಲ್ಯಾಡರ್ ಆ ಹಿಂಡು ಶಕ್ತಿಯನ್ನು ಕಳ್ಕೊಬಿಡುತ್ತೆ. ಇದರಿಂದ ಮೂತ್ರಚೀಲದ ಒಳಗಡೆ ಯೂರಿನರಿ ಬ್ಲ್ಯಾಡರ್ನಲ್ಲೇ ಉಳ್ಕೊಂಡು ಪೂರ್ತಿಯಾಗಿ ಮೂತ್ರ ಖಾಲಿ ಆಗದೆ ಅದರಿಂದ ಪದೇ ಪದೇ ಇನ್ಫೆಕ್ಷನ್ಗಳಾಗ್ಬೋದು. ಜೊತೆಯಲ್ಲಿ ಕೊನೆಯ ಸ್ಟೇಜಲ್ಲಿ ನ್ಯೂರೋಜೆನಿಕ್ ಬ್ಲ್ಯಾಡರ್ ಸ್ಟೇಜ್ಗೂ ಹೋಗ್ಬೋದು. ಅದರಿಂದ ಮೂತ್ರ ಹೊರಗಡೆ ಹಾಕೋ ಶಕ್ತಿಯನ್ನೇ ಆ ರೋಗಿ ಕಳ್ಕೊಬಿಡ್ತಾನೆ. ಇದರಿಂದ ಅವರಿಗೆ ಲಾಂಗ್ ಟರ್ಮ್ ಯೂರಿನರಿ ಕ್ಯಾಥೆಟರ್ಸ್ ಬೇಕಾಗ್ಬೋದು ಅಥವಾ ಸೆಲ್ಫ್ ಇಂಟರ್ಮಿಟೆಂಟ್ ಕ್ಯಾಥೆಟರೈಸೇಷನ್ CIC ಅಂತ ಹೇಳ್ತೀವಿ, ಇದನ್ನು ಬೇಕಾಗ್ಬೋದು. ಈ ಡಯಾಬಿಟಿಕ್ ರೋಗಿಗಳಲ್ಲಿ ಕಿಡ್ನಿ ಕಲ್ಲುಗಳು ತುಂಬ ಆಗುತ್ತೆ. ಇದೆಲ್ಲೇನಪ್ಪ ಲಿಂಕು? ಶುಗರ್ ಒಂದು ಕಡೆ ಇದೆ, ಕಿಡ್ನಿ ಕಲ್ಲು ಒಂದು ಕಡೆ, ಅದು ಹೇಗಾಗುತ್ತೆ ಅಂತ ನೀವು ಕೇಳ್ಬೋದು. ಎಸ್, ಈ ಡಯಾಬಿಟಿಸ್ ರೋಗಿಗಳಲ್ಲಿ ಮೂತ್ರದ ಆ್ಯಸಿಡ್ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾವಾಗ ಯೂರಿನರಿ ಆಸಿಡಿಟಿ ಜಾಸ್ತಿ ಆಗುತ್ತೋ ಅದು ಯೂರಿಕ್ ಆ್ಯಸಿಡ್ ಕಲ್ಲುಗಳನ್ನು ಫಾರ್ಮ್ ಮಾಡ್ಬೋದು. ಹಾಗೆ ಯಾವಾಗ ಮೂತ್ರದ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೋ ಇನ್ಫೆಕ್ಟಿವ್ ಸ್ಟೋನ್ಸ್, ಸ್ಟ್ರೋಮೈಟ್ ಸ್ಟೋನ್ಸ್ ಅಂತ ಹೇಳ್ತೀವಿ, ಇದು ಕೂಡ ನಿಮ್ಮ ಮೂತ್ರದ ಒಂದು ಜಾಗಗಳಲ್ಲಿ ಜಾಸ್ತಿ ಆಗ್ಬೋದು. ಸೊ ಆ ಕಲ್ಲುಗಳೇ ಒಂದು ಫೋಕಸ್ ಆಫ್ ಇನ್ಫೆಕ್ಷನ್, ಅಂದರೆ ಅದರೊಳಗಡೆ ಇನ್ಫೆಕ್ಷನನ್ನು ಹಿಡಿದಿಟ್ಕೊಂಡು ಪದೇ ಪದೇ ಇನ್ಫೆಕ್ಷನ್ಗಳು ಮಾಡ್ಬೋದು, ಚಿಲ್ಸ್ ಬರ್ಬೋದು, ಜ್ವರ ಬರ್ತಾ ಇರ್ಬೋದು. ಹಾಗಾಗಿ ಡಯಾಬಿಟಿಸಲ್ಲಿ ಯಾವಾಗ ಕಲ್ಲುಗಳಾಗುತ್ತೋ ಅದನ್ನು ಹಾಗೆ ಬಿಡದೆ ಅದಕ್ಕೆ ಅತಿ ಬೇಗವಾಗಿ ಟ್ರೀಟ್ಮೆಂಟನ್ನು ತಗೊಳ್ಳೋದು ತುಂಬ ಮುಖ್ಯ. ಹಾಗೆ ಪ್ಯಾಪಿಲರಿ ನೆಕ್ರೋಸಿಸ್ ಅಂತ ಹೇಳ್ತೀವಿ, ಇದು ಕಲ್ಲುಗಳನ್ನು ಹಾಗೆ ವರ್ತಿಸುತ್ತೆ. ಪ್ಯಾಪಿಲರಿ ನೆಕ್ರೋಸಿಸ್ ಅಂದರೆ ಆಡ್ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ, ಆ ಕಿಡ್ನಿ ಒಳಗಡೆ ಒಂದು ಪದರ
ಕೊಳತು ಹೋಗ್ಬಿಟ್ಟು ಕೀವಿನ ಗಟ್ಟಿಯಾಗಿ ಬಂದ್ಬಿಟ್ಟು ಮೂತ್ರನಾಳನ ಬ್ಲಾಕ್ ಮಾಡುತ್ತೆ. ಇದು ಕಲ್ಲಿನ ಹಾಗೆ ವರ್ತಿಸುತ್ತೆ, ಆದರೆ ಅಷ್ಟು ಗಟ್ಟಿಯಾಗಿರಲ್ಲ, ಸೊ ಸಾಫ್ಟ್ ಆಗಿರುತ್ತೆ. ಇದು ಏನು ಮಾಡುತ್ತೆ, ಆ ಎರಡೂ ಕಡೆ ಕಿಡ್ನಿಗಳನ್ನು ಯಾವಾಗ ಮೂತ್ರನಾಳದಲ್ಲಿ ಬ್ಲಾಕ್ ಮಾಡುತ್ತೋ ಅದರಿಂದ ಯೂರಿನ್ ಹೊರಗಡೆ ಬರೋದು ಏರುಪೇರಾಗುತ್ತೆ, ಕಿಡ್ನಿಗಳ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ, ಯೂರಿನರಿ ಕ್ರಿಯಾಟಿನಿನ್ ಸೀರಮ್ ಕ್ರಿಯಾಟಿನಿನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ರೋಗಿಯಲ್ಲಿ ಕ್ರಾನಿಕ್ ಕಿಡ್ನಿ ಡಿಸೀಸ್ ಬೇಗ ಡೆವಲಪ್ ಆಗ್ತದೆ. ಇನ್ನು ಲೈಂಗಿಕ ಶಕ್ತಿಯ ಬಗ್ಗೆ ಮಾತಾಡೋದಾದರೆ, ಗಂಡಸರಲ್ಲಾಗಿರಲಿ ಹೆಂಗಸರಲ್ಲಾಗಿರಲಿ, ಈ ಡಯಾಬಿಟಿಕ್ ರೋಗಿಗಳಲ್ಲಿ ಲೈಂಗಿಕ ದೌರ್ಬಲ್ಯ ಬೇಗ ಕಾಣಿಸ್ಕೊಳ್ಳುತ್ತೆ. ಮೊದಲನೇದಾಗಿ ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿ ಹೋಗೋದು, ಜೊತೆಯಲ್ಲಿ ಗಂಡಸರಲ್ಲಿ ಶೀಘ್ರ ಸ್ಖಲನ ಆಗೋದು ಅಥವಾ ನಿಮಿರುವಿಕೆ ದೌರ್ಬಲ್ಯ ಆಗ್ಬೋದು. ಇದೆಲ್ಲದ್ರೂ ಜೊತೆಯಲ್ಲಿ ವೀರ್ಯ ಹೊರಗಡೆ ಬರಬೇಕಾದ್ರೆ ಉರಿ ಆಗೋದು ಅಥವಾ ನೋವಾಗೋದಿರ್ಬೋದು, ಇದೆಲ್ಲ ಕಂಡುಬರುತ್ತೆ. ಗಂಡಸರಲ್ಲಷ್ಟೇ ಅಲ್ಲ, ಹೆಂಗಸರಲ್ಲೂ ಕೂಡ ಈ ಆಸಕ್ತಿ ಕಡಿಮೆ ಆಗೋದನ್ನು ನೋಡಿದ್ದೀವಿ. ಜೊತೆಯಲ್ಲಿ ಅವ್ರದ್ದು ಏನು ಹೊರಗಡೆ ಪದರ ಇರುತ್ತೋ ಅದು ಡ್ರೈ ಆಗುತ್ತೆ, ವೆಜೈನಾದಲ್ಲಿ ಡ್ರೈನೆಸ್ ಶುರುವಾಗುತ್ತೆ. ಆಟ್ರೋಪಿಕ್ ವೆಜೈನೈಟಿಸ್ ಏಜ್ ರಿಲೇಟೆಡ್ ಆದ್ರೂ ಡಯಾಬಿಟಿಕ್ ರೋಗಿಗಳಲ್ಲಿ ಇದು ಅತಿ ಜಾಸ್ತಿಯಾಗಿ ಕಾಣಿಸ್ಕೊಂಡಿರೋದ್ರಿಂದ ಆ ಜಾಗದಲ್ಲಿ ಇನ್ಫೆಕ್ಷನ್ಗಳು ಬೇಗ ಆಗ್ಬೋದು. ಜೊತೆಯಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗೊಳ್ಳಿರೋರಿಗೆ ತುಂಬ ನೋವುಗಳು ಆಗೋದನ್ನು ನಾವು ನೋಡಿರ್ತೀವಿ. ಸೊ ಈ ಡಯಾಬಿಟಿಸ್ ಕಾಯಿಲೆ ಇರುವವರು ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಬ್ಲಡ್ ಶುಗರ್ನ ರೆಗ್ಯುಲರ್ ಆಗಿ ಚೆಕ್ ಮಾಡಿಸ್ಕೊತಾ ಇರಿ. 3 ತಿಂಗಳಿಗೆ ಒಂದ್ಸಲ ನಿಮ್ಮ ಡಯಾಬಿಟಾಲಜಿಸ್ಟ್ ಅಥವಾ ಫಿಸಿಷಿಯನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ತಗೋತಾ ಇರೋ ಡೋಸೇಜಸ್ ಎಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡಿಸ್ಕೊಳ್ಳಿ. ಮೂತ್ರದಲ್ಲಿ ಏನಾದರೂ ತೊಂದರೆ ಇದ್ದರೆ ನಿಮ್ಮ ವೈದ್ಯರನ್ನು ಸಂಪರ್ಕ ಮಾಡಿ. ಪದೇ ಪದೇ ಮೂತ್ರದಲ್ಲಿ ಇನ್ಫೆಕ್ಷನ್ ಆಗ್ತಾ ಇದೆ ಅಂತ ಅಂದರೆ ಕೆಲವೊಬ್ಬರಿಗೆ ಲಾಂಗ್ ಟರ್ಮ್ ಆ್ಯಂಟಿಬಯೋಟಿಕ್ ಬೇಕಾಗ್ಬೋದು. ಹಾಗಾಗಿ ಒಂದೇ ಕೋರ್ಸ್ ಆ್ಯಂಟಿಬಯೋಟಿಕ್ ಅಥವಾ ಸರಿಯಾಗಿ ಆ್ಯಂಟಿಬಯೋಟಿಕ್ ತೊಗೊಳ್ಳದೆ 2 ದಿನಕ್ಕೆ 3 ದಿನಕ್ಕೆ ನಿಲ್ಲಿಸ್ಬಿಟ್ಟು ಮತ್ತೆ ಕಾಂಪ್ಲಿಕೇಶನ್ನ ಜಾಸ್ತಿ ಮಾಡ್ಕೋಬೇಡಿ. ಒಂದು ಸಲ ಈ ಡಯಾಬಿಟಿಕ್ ನೆಫ್ರೋಪತಿ ಶುರುವಾಯಿತು ಅಂತ ಅಂದರೆ ಬಹಳ ಬೇಗ ಕ್ರಾನಿಕ್ ಕಿಡ್ನಿ ಡಿಸೀಸ್ ಮತ್ತು ಎಂಡ್ ಸ್ಟೇಜ್ ರೀನಲ್ ಡಿಸೀಸ್ ಹೋಗೋ ಚಾನ್ಸಸ್ ಇರುತ್ತೆ. ಡಯಾಲಿಸಿಸ್ ಮೇಲೆ ಅವಲಂಬ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿರ್ಲಕ್ಷ್ಯ ಮಾಡದೆ ಸರಿಯಾದ ಆಹಾರ ಪದ್ಧತಿ, ಸರಿಯಾದ ವ್ಯಾಯಾಮ ಹಾಗೂ ಸರಿಯಾದ ಒಂದು ವೈದ್ಯಕೀಯ ಸಲಹೆಗಳನ್ನ ಪಡ್ಕೊಂಡು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಧನ್ಯವಾದ.